ಜೈಂದ್ ನೋಡ್ರಿ ಅಗ್ನಿವೀರ ಜಿಡಿ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡತ್ತೀವಿ ವೆಬ್ಸೈಟ್ ಅಲ್ಲಿ ಕೊಟ್ಟಿರೋದು. ಅದರಲ್ಲಿ ಮ್ಯಾಥ್ಸ್ ಸೆಕ್ಷನ್ ಇವಾಗ ಡಿಸ್ಕಷನ್ ಮಾಡೋಣ. ಎರಡನೇ ಮಾಡೆಲ್ ಕ್ವಶನ್ ಪೇಪರ್ದು ಜಾಸ್ತಿ ವೇಸ್ಟ್ ಮಾಡೋದ್ ಬೇಡ ಟೈಮ್. ಆಲ್ರೆಡಿ ಕೋರ್ಸ್ ಎಲ್ಲ ಸ್ಟಾರ್ಟ್ ತುಂಬಾ ದಿನ ಆಗೈತೆ. ಯಾರಿಗಾದ್ರೂ ಕೋರ್ಸ್ ಬೇಕಾದ್ರೆ 8496868637 ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ರಿ, ನಿಮ್ಗೆ ಕೋರ್ಸ್ ಡೀಟೇಲ್ಸ್ ಅನ್ನ ಕಳಿಸ್ತೀನಿ. ನೋಡ್ರಿ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ಏನೈತೆ ಅಂತಂದ ಹೇಳಿದ್ರ ಬೋರ್ಡ್ ಮಾಸ್ ಮೇಲೆ ಕ್ವಶನ್ ಬರುತ್ತ. ಫಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂದ್ರ ಬೋರ್ಡ್ ಮಾಸ್ ಮೇಲೆ ಕೇಳಿದಾರ. ಅಲ್ಲಿ ಏನ್ ಕೊಟ್ಟಿದಾರ ಅದನ್ನ ಡಿಸ್ಕಷನ್ ಮಾಡ್ತಿದೀನಿ ಇವಾಗ. -4 -3 +7 ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರ +-22 -1 ಅಂತಂದೈತೆ. ಈಗ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ಸ್ ಗಳಿಲ್ಲ, ಆಫ್ ಇಲ್ಲ, ಡಿವಿಷನ್ ಇಲ್ಲ, ಮಲ್ಟಿಪ್ಲಿಕೇಶನ್ ಇದಾವನ ಇಲ್ಲ. ಅದಾದ ನಂತರ ನೆಕ್ಸ್ಟ್ ಏನಂದ್ರ ಎಡಿಷನ್ ಸಬ್ಟ್ರಾಕ್ಷನ್, ಪ್ಲಸ್ ಮೊದಲು ಮಾಡ್ಬೇಕು ಆಮೇಲೆ ಮೈನಸ್ ಮಾಡ್ಕೊಬೇಕು. ಇಲ್ಲಿ ಪ್ಲಸ್ ಯಾವ್ಯಾವ ಅದಾವ ಅಂತಂದ ಹೇಳಿ ನಾವು ಚೆಕ್ ಮಾಡೋಣ. ಮೊದಲು ಯಾವ್ಯಾವ ಪ್ಲಸ್ ಅದಾವು ಏನು ಅಂತಂದ ಹೇಳಿ ಇಲ್ಲಿ ನೋಡ್ರಿ. ಇಲ್ಲಿ ಎರಡು ಚಿಹ್ನೆಗಳು ಪ್ಲಸ್, ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಅಂತಂದ ಹೇಳಿದ್ರೆ ಇಂಟು ಐತೆ, ಆಮೇಲೆ -1 ಐತೆ. ಪ್ಲಸ್ ಇಂಟು ಮೈನಸ್ ಅಂತಂದ ಹೇಳಿದ್ರೆ ಯಾವಾಗ್ಲೂ ಮೈನಸ್ ಆಗುತ್ತೆ. ಅದನ್ನ ಕರೆಕ್ಟ್ ಆಗಿ ಬರ್ಕೊಂಡು -4 -3 +7 -22 -1 ಅಂತಂದ ಹೇಳಿ ಈ ತರ ಏನಂತಂದ ಹೇಳಿದ್ರೆ ಈಗ ನಮ್ದು ಪ್ರಾಪರ್ ಆಗಾಯ್ತು. ಕ್ಲಿಯರ್? ಎಸ್, ಇವಾಗ ಏನ್ ಮಾಡ್ಕೊಳ್ಳೋಣ, ಎಲ್ಲಾನು ಕೂಡ್ಸ್ಕೊಳ್ಳೋಣ. -4 -3 -22 -1 ಇದನ್ನೆಲ್ಲ ಕೂಡ್ಸ್ಕೊಂಡ್ರೆ ಎಷ್ಟಾಗತ್ ನೋಡ್ರಿ. 4 3 7 8 22 ಅಂದ್ರ -30 ಆಯ್ತು. -30 +7 ಅಂತಂದ ಹೇಳಿದ್ರೆ 30ರಲ್ಲಿ ಏನಂತಂದ ಹೇಳಿದ್ರೆ 7 ಕಳೀರಿ. 30ರಲ್ಲಿ 7 ಕಳೆದ್ರೆ ಎಷ್ಟು ಉಳಿತು? 23 ಉಳಿತು. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ? ಮೈನಸ್ ಐತೆ. ಮೈನಸ್ ಇಡ್ರಿ. ಅಂದ್ರ -23 ಆಯ್ತು. ನಮ್ದು ಆನ್ಸರ್ ಎಷ್ಟು ಬರುತ್ತಂದ್ರ ಇಲ್ಲಿ 22 ಅಂತಂದೈತೆ. ಇದು -23 ಆಗ್ಬೇಕು ಆಪ್ಷನ್ ಅಲ್ಲಿ. ಕ್ಲಿಯರ್? ಈ ತರ ಬೋರ್ಡ್ ಮಾಸ್ ಪ್ರಕಾರ ಕ್ವಶನ್ಸ್ ಗಳನ್ನ ನೋಡ್ಕೋಬೇಕಾಗತ್ತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, LCM ಕೇಳಿದಾರೆ. LCM ಕೇಳಿದ್ರೆ ನಾವೇನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. 20 40 60 ಮತ್ತು 80ರ LCM ಕೇಳಿದಾರೆ. ಯಾವಾಗ್ಲೂ ಹೇಳಿದೀನಿ ನಿಮ್ಗ, ನಮ್ ಕ್ಲಾಸ್ ಕೇಳಿದ್ರ 2 3 5 7 11 ಇವುದ್ರಿಂದನ ಭಾಗಿಸ್ಬೇಕು. ಫಸ್ಟ್ 2ರಿಂದ ಭಾಗಿಸ್ರಿ. 2 20, 2 20 40, 2 30 60, 2 40 80. ನೆಕ್ಸ್ಟ್ ಮತ್ತೆ 2ರಿಂದ 2 5 10, 2 10 20, 2 15, 2 20. ನೆಕ್ಸ್ಟ್ ನೋಡ್ರಿ, ಮತ್ 2ರಿಂದಾನ ಡಿವೈಡ್ ಆಗುತ್ತ. 5 ಡಿವೈಡ್ ಆಗಂಗಿಲ್ಲ, ಅದನ್ನ ಹಂಗ ಬರ್ಕೊಡ್ರಿ. 2 5 10. ನೆಕ್ಸ್ಟ್ 15 ಡಿವೈಡ್ ಆಗಂಗಿಲ್ಲ, ಅದನ್ನ ಹಂಗ ಬರ್ಕೊಡ್ರಿ. ನೆಕ್ಸ್ಟ್ 2 10 20. ನೆಕ್ಸ್ಟ್ 2ರಿಂದ ಒಂದ ಸಂಖ್ಯೆ ಆಗತ್ತ, 2ರಿಂದ ಬೇಡ. 3ರಿಂದ ಆಗ್ತಾವ? ಇಲ್ಲ. 5ರಿಂದ ಟ್ರೈ ಮಾಡೋಣ. 5 ಒಂದ್ಲೆ 5 ಒಂದ್ಲೆ 5 ಮೂರ್ಲೆ 15, 5 2 10. ನೆಕ್ಸ್ಟ್ ಇನ್ನೇನಾದ್ರೂ ಡಿವೈಡ್ ಆಗ್ತಾವ? 2 ಸಂಖ್ಯೆಗಳು ಅಥವಾ 3 ಸಂಖ್ಯೆಗಳು, ಯಾವ ಸಂಖ್ಯೆಗಳು ಡಿವೈಡ್ ಆಗಂಗಿಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ನಾವು. ಇದನ್ನ ಎಲ್ಲವನ್ನ ಗುಣಿಸ್ಕೋಬೇಕು. 2 2 4, 4 2 8, 8 5 40, 41 40, 41 40, 40 ಇಂಟು 3 ಎಷ್ಟಾಗತ್ತ? 120. 120 ಇಂಟು 2 ಅಂತಂದ್ರೆ 240 ಆಗತ್ತ. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ? LCM 240 ಆಗತ್ತೆ. ಕ್ಲಿಯರ್? ಈಗ ಇದೇ ಸೇಮ್ HCF ಅಂದ್ರೆ ಹೇಳಿದ್ರೆ ಏನಂತಂದ ಹೇಳಿದ್ರೆ ಎಲ್ಲಾನು ಡಿವೈಡ್ ಆಗ್ತಿರ್ಬೇಕು. ಎಲ್ಲಾನು ಡಿವೈಡ್ ಆಗ್ತಿರ್ಬೇಕು ಅಂತಂದ ಹೇಳಿದ್ರೆ ಎಲ್ಲಿವರೆಗೂ ಎಲ್ಲಾನು ಡಿವೈಡ್ ಆಗ್ಯಾವ ನೋಡ್ರಿ. ಇಲ್ಲಿವರೆಗೂ ಏನಂತಂದ ಹೇಳಿದ್ರೆ ಇದು ಸ್ವಲ್ಪ ಚೇಂಜಸ್ ಆಗತ್ತ. HCF ಎಷ್ಟು ಬರುತ್ತೆ ಅನ್ನೋದನ್ನ ನನಗ ನೀವು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ರಿ ನೋಡೋಣ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. A ಇಂಟು B ಇಂಟು A ಎಂಬುದು ಯಾವ ಗುಣಲಕ್ಷಣವನ್ನ ಪ್ರತಿನಿಧಿಸುತ್ತದೆ ಅಂತಂದ ಹೇಳಿ. ಇದು ಯಾವ್ದಂತಂದ ಹೇಳಿದ್ರೆ ಕಮ್ಯೂಟಿವ್ ಅಥವಾ ಪರಿವರ್ತನಾ ಗುಣ ಅಂತಂದ ಹೇಳಿ. ಇಲ್ಲಿ A ವ್ಯಾಲ್ಯೂ ಏನಂತಂದ ಹೇಳಿದ್ರೆ 2 ತಗೊಳ್ರಿ, B ವ್ಯಾಲ್ಯೂ ಏನಂತಂದ ಹೇಳಿದ್ರೆ 4 ತಗೊಳ್ರಿ. ಇಲ್ಲಿ ಮೊದಲು ಏನಂತಂದ ಹೇಳಿದ್ರೆ A ಇಂಟು B ಮಾಡ್ಕೊಡ್ರಿ. 2 ಇಂಟು 4 ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 8 ಆಗತ್ತ. ನೆಕ್ಸ್ಟ್ B ಇಂಟು A ಅಂತ ಮಾಡ್ಕೊಡ್ರಿ. ಎಷ್ಟಾಗತ್ತ? 4 ಇಂಟು 2 ಅಂತಂದ ಹೇಳಿದ್ರೆ ಅದು ಕೂಡ 8 ಆಗತ್ತ. ಅಂದ್ರೆ ಎರಡು ಸಮವಾಗಿರ್ತಾವಲ್ಲ, ಅಂದ್ರೆ ಅದನ್ನ ನಾವು ಪರಿವರ್ತನಾ ಗುಣ. ಮತ್ತೆ ಏನಂತಂದ ಹೇಳಿದ್ರೆ ಇಲ್ಲಿ ಎಷ್ಟಾಗಿರತ್ತ ಅದೇ ಮತ್ ರಿಟರ್ನ್ ಮತ್ತೊಂದ್ ಸರಿ ಏನಂತಂದ ಹೇಳಿದ್ರೆ ವರ್ತನೆ ಆಗ್ತಿರುತ್ತ. ಪರಿವರ್ತನೆ ಅಂತಂದ ಹೇಳ್ತೀವಿ. ಕಮ್ಯುಟೇಟಿವ್ ಅಥವಾ ಪರಿವರ್ತನಾ ಗುಣ ಅಂತಂದ ಹೇಳಿ. A ಇಂಟು B = B ಇಂಟು A ಆಗಿರುತ್ತೆ ಯಾವಾಗ್ಲೂ ಅಂತಂದ ಹೇಳಿ. ಸೊ ಇದೊಂದು ಗಣಿತದ ನಿಯಮ, ಗುಣಲಕ್ಷಣ. ನೆಕ್ಸ್ಟ್ ನೋಡ್ರಿ, 10 ವಿದ್ಯಾರ್ಥಿಗಳ ಅಂಕಗಳ ಸರಾಸರಿನ ಕಂಡಿಡ್ಬೇಕು. ಎಲ್ಲಾನು ಇಲ್ಲಿ ಕೊಟ್ಟಿದಾನ. ಫಸ್ಟ್ ಏನಂತಂದ ಹೇಳಿದ್ರೆ ಸರಾಸರಿ ಅಂದ್ರ ಏನಂತಂದ್ ನೋಡ್ಕೊಳ್ಳೋಣ. ಸರಾಸರಿ ಅಂತಂದ ಹೇಳಿದ್ರ ಒಟ್ಟು ಮೊತ್ತ ಅಂತಂದ ಹೇಳ್ತೀವಿ. ಸರಾಸರಿ ಅಂತಂದ ಹೇಳಿದ್ರ ಒಟ್ಟು ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಅಂತಂದ ಹೇಳಿ. ಒಟ್ಟು ಸಂಖ್ಯೆಗಳು. ಈಗ ನೋಡ್ರಿ, ನಾವು ಸರಾಸರಿಯನ್ನ ಕಂಡುಹಿಡಿಬೇಕು. ಒಟ್ಟು ಮೊತ್ತ ಅಂತಂದ್ರೆ 4 + 7 + 9 + 10 + 2 + 5 + 7 + 9 + 7 + 7
ಟೋಟಲ್ 10 ಜನ. ಸೊ 10 ಜನರದ್ದು ಎಲ್ಲಾನು ನಾನು ಬರ್ಕೊಂಡೆ. ಕೆಳಗಡೆ ಎಷ್ಟು ಜನ? ಟೋಟಲ್ ಆಗಿ 10 ಜನ. ಇದನ್ನ ಕೂಡ್ಸ್ರಿ, 4 + 7 ಎಷ್ಟಾಗತ್ತ ಟೋಟಲ್ ಆಗಿ? ಎಷ್ಟಾಗತ್ತ ನೋಡ್ರಿ, ಅದು ಟೋಟಲ್ ಆಗಿ ಎಷ್ಟಾಗತ್ತ ಅಂತಂದ್ರೆ ಇದನ್ನೆಲ್ಲ ಕೂಡಿಸಿದ್ರೆ 60 ಆಗತ್ತ. ಡಿವೈಡೆಡ್ ಬೈ 10 ಅಂತಂದ್ ಹೇಳ್ತೀವಿ. 11 10 6 ಅಂದ್ರೆ ನಮ್ದು ಆನ್ಸರ್ ಸರಾಸರಿ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 6 ಅಂತಂದ್ ಹೇಳಿ ಬರುತ್ತೆ. ಈ ರೀತಿಯಾಗಿ ಎವರೇಜ್ ಮೇಲೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಮತ್ತೇನಂತಂದ್ ಹೇಳಿದ್ರೆ ಒಟ್ಟು ಅಂಕ ಎಷ್ಟು ಅಂತ ಕೇಳಿದಾನೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಒಟ್ಟು ಅಂಕ, ಇಲ್ಲಿ ನಮಗೆ ಏನಂತಂದ್ ಹೇಳಿದ್ರೆ ವೇಟೇಜ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ 60 ಅಂತಂದೈತೆ, 40 ಅಂತಂದೈತೆ, 70 ಅಂತಂದೈತೆ. ಸೊ 60, 40 ಆಮೇಲೆ 70 ಅಂತಂದೈತೆ. ಹೌದೌದು, ವೇಟೇಜ್ ಗಳು ಎಷ್ಟು ಕೊಟ್ಟಿದೆ ಅಂತಂದ್ರೆ 60 ಮಾರ್ಕ್ಸ್ ಅಂತಂದ್ರೆ 25% ಇದ್ದಂಗೆ. 65 ಮಾರ್ಕ್ಸ್ ಅಂತಂದ್ರೆ 25% ಇದ್ದಂಗೆ. ಆಮೇಲೆ ನೆಕ್ಸ್ಟ್ 40 ಮಾರ್ಕ್ಸ್ ಅಂತಂದ್ರೆ ಅದು ಕೂಡ 25% ಇದ್ದಂಗೆ. ಆಮೇಲೆ 70 ಮಾರ್ಕ್ಸ್ ಅಂತಂದ್ರೆ 50% ಇದ್ದಂಗೆ. ವೇಟೇಜ್ ಕೊಟ್ರು ಅಂತಂದ್ರೆ ಈ ತರ ಬರ್ಕೋಬೇಕು. ಆಮೇಲೆ ನೆಕ್ಸ್ಟ್ ಟೋಟಲ್ ಒಟ್ಟು ಅಂಕಗಳ ಕಂಡಿಡಿ ಅಂತಂದ್ ಹೇಳಿದ್ರ ಎಲ್ಲಾನು ಕೂಡ್ಸ್ಬೇಕು. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಎಲ್ಲಾನು ಕೂಡ್ಸ್ಬೇಕು. 60 × 25 ಡಿವೈಡೆಡ್ ಬೈ 100. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ಲಸ್ 40 × 25 ಡಿವೈಡೆಡ್ ಬೈ 100, 25% ಅಂದ್ರೆ ಈ ತರ ಬರ್ಕೊಂತೀವಿ. 70 × 50 ಡಿವೈಡೆಡ್ ಬೈ 100 ಅಂತಂದೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ಏನ್ ಮಾಡೋಣ ಅಂತಂದ್ ಹೇಳಿದ್ರ ಡಿವೈಡ್ ಮಾಡ್ಕೊಂತ ಹೋಗೋಣ, ಇಲ್ಲ ಏನೋ ಒಂದ್ ಮಾಡೋಣ. 20 25 4. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 4 1 4 15 ಏನ್ ಬಂತು? 15 ಅಂತ ಬಂತು. ಪ್ಲಸ್ ನೆಕ್ಸ್ಟ್ ನೋಡ್ರಿ, ಈ ಎರಡು ಇದು 1 0 ಕ್ಯಾನ್ಸಲ್, 1 0 ಕ್ಯಾನ್ಸಲ್. ಇಲ್ಲಿ ನೋಡ್ರಿ, 5 2 10, 5 5 20, 2 1 2 2, 5 2 10 ಆಯ್ತು ಇಲ್ಲಿ. ಪ್ಲಸ್ ಇಲ್ಲಿ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್, ಇಲ್ಲಿ 0 ಕ್ಯಾನ್ಸಲ್. ಏನ್ ಉಳಿತು? 7 × 5 35 ಆಯ್ತು. ಅಂದ್ರೆ ಟೋಟಲ್ ಆಗಿ ಎಷ್ಟಾಗತ್ತೆ ನೋಡ್ರಿ, 15 10 25, 25 + 35 ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 60 ಮಾರ್ಕ್ಸ್ ಆಗತ್ತೆ. ಕ್ಲಿಯರ್? ಸೊ ಇವ್ರದ್ದು ವೇಟೇಜ್ ಎಲ್ಲ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟು ಮಾರ್ಕ್ಸ್ ಬಂದಿದಾವ ಅಂತಂದ್ ಹೇಳ್ದಂಗ ಆಯ್ತು ಅವಳಿಗೆ. ಸೊ ಟೋಟಲ್ ಆಗಿ 60 ಮಾರ್ಕ್ಸ್ ಅಂತಂದ್ ಹೇಳಿ, ಒಟ್ಟು ಟೋಟಲ್ ಆಗಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೆಳಗಿನವುಗಳಲ್ಲಿ ಯಾವ್ದು ಸಮನಾಗಿಲ್ಲ ಅಂತಂದ್ ಹೇಳಿ. 5% ಅಂತಂದ್ ಹೇಳಿದ್ರೆ 1/20. ಅಂದ್ರ ನೋಡ್ರಿ, 5 ಡಿವೈಡೆಡ್ ಬೈ 100 ಅಂತಂದ್ ಹೇಳಿ 5% ನ ಹಿಂಗ್ ಬರ್ಕೊಂತೀವಿ. 5 1 ನೆಕ್ಸ್ಟ್ 5 2 10 0 ಅಂದ್ರೆ 1 ಡಿವೈಡೆಡ್ ಬೈ 20 ಉಳಿತು. ಕರೆಕ್ಟ್ ಆಗಿತ್ತು ಇದು. ನೆಕ್ಸ್ಟ್ 20% ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ? 20 ಡಿವೈಡೆಡ್ ಬೈ 100 ಅಂದ್ರೆ ಈ 0 ಕ್ಯಾನ್ಸಲ್, ಈ 0, 2 1 2 5 ಅಂದ್ರೆ 1 ಡಿವೈಡೆಡ್ ಬೈ 5 ಬರ್ಬೇಕು. ಅದು ಕೂಡ ಕರೆಕ್ಟ್ ಐತೆ. ನೆಕ್ಸ್ಟ್ ನೋಡ್ರಿ, 30% ಅಂದ್ರೆ 30 ಡಿವೈಡೆಡ್ ಬೈ 100 ಅಂದ್ರೆ ಇಲ್ಲಿ ಏನ್ ಬರ್ಬೇಕು? 3 ಡಿವೈಡೆಡ್ ಬೈ 10 ಬರ್ಬೇಕು. ಸೊ ಅಂದ್ರೆ ಇದು ರಾಂಗ್ ಐತೆ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡೇ ಬಿಡ್ನು, 60 ಡಿವೈಡೆಡ್ ಬೈ 100 ಅಂದ್ರೆ 0 0. ಸೊ 2 3 6, 2 5 10 ಅಂದ್ರೆ 3 ಡಿವೈಡೆಡ್ ಬೈ 5 ಅಂತಂದ್ ಹೇಳಿ ಬರ್ಬೇಕು. ಕರೆಕ್ಟ್ ಆಗೈತೆ. ಅಂದ್ರೆ ಥರ್ಡ್ ಆಪ್ಷನ್ ಏನಂದ್ರೆ ಇದ್ರಲ್ಲಿ ರಾಂಗ್ ಐತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಆದಾಯ 45,000, ಖರ್ಚು 25,000. ಆದಾಯ ಮತ್ತು ಉಳಿತಾಯದ ಅನುಪಾತ ಎಷ್ಟು ಅಂತ ಕೇಳಿದಾನೆ. ಅನುಪಾತ ಅಂತಂದ್ ಹೇಳಿದ್ರೆ ಇಷ್ಟ ಬರ್ಕೊಬೇಕು ನೋಡ್ರಿ, ಆದಾಯ ಅನುಪಾತ ಉಳಿತಾಯ ಅಂತಂದ್ ಹೇಳಿ ಬರ್ಬೇಕು. ಈಗ ಇದನ್ನ ನಾವು ಹೆಂಗ್ ಬರ್ಕೋಬಹುದು? ಆದಾಯ ಡಿವೈಡೆಡ್ ಬೈ ಉಳಿತಾಯ ಅಂತಾನು ಕೂಡ ಬರ್ಕೋಬಹುದು. ಈ ಡಿವೈಡೆಡ್ ಬೈ ತೆಗೆದು ಅನುಪಾತ ಹಾಕಿರ್ತೇವೆ. ಈಗ ನಾವು ಇದನ್ನ ಕಂಡಿಡ್ಬೇಕಂತಂದ್ ಹೇಳಿದ್ರೆ ಈ ತರ ಬರ್ಕೊಳ್ಳೋಣ. ಆದಾಯ ಎಷ್ಟೈತಿ? 45,000 ಐತೆ. ಉಳಿತಾಯ ಎಷ್ಟೈತಿ? ಸರಿ, ಅಂದ್ರ ಉಳಿತಾಯ ಇಲ್ಲ, ಅಲ್ಲಿ ಖರ್ಚೈತೆ ಅಂದ್ರ ನಾವು ಕಂಡು ಹಿಡ್ಕೋಬೇಕು. ಈಗ ಉಳಿತಾಯ ಎಷ್ಟಾಗತ್ತ? ಉಳಿತಾಯ ಏನಂತಂದ್ ಹೇಳಿದ್ರೆ ಸಿಂಪಲ್ ಆಗಲ್ಲ. ಉಳಿತಾಯ = ನಮ್ದು ಎಷ್ಟು ಆದಾಯ ಬರುತ್ತ, ಆದಾಯ ಅದ್ರೊಳಗಡೆ ನಾವ್ ಎಷ್ಟು ಖರ್ಚು ಮಾಡಿರ್ತೀವಿ ಆ ಖರ್ಚನ್ನ ಮೈನಸ್ ಮಾಡ್ಕೋಬೇಕು. 45,000 ಮೈನಸ್ ಏನಂತಂದ್ ಹೇಳಿದ್ರೆ 25,000 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ ನೋಡ್ರಿ, 45,000 ಮೈನಸ್ 25,000 ಅಂತಂದ್ ಹೇಳಿದ್ರೆ 20,000 ಉಳಿತಾಯ ಆಯ್ತು. ಎಷ್ಟಾಯ್ತು? 20,000 ಉಳಿತಾಯ. ಆ 20,000ನ ನಾನು ಇಲ್ಲಿ ಬರ್ಕೊಂಡೆ. ಈ 0 ಕ್ಯಾನ್ಸಲ್, ಈ 0, ಈ 0, ಈ 0, ಈ 0, ಈ 0. ನೆಕ್ಸ್ಟ್ ನೋಡ್ರಿ, 5 9 45, 5 4 20. ಇನ್ ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತಾ? ಆಗಂಗಿಲ್ಲ. ಅಂದ್ರ 9 ಡಿವೈಡೆಡ್ ಬೈ 4 ಅಂದ್ರೂ ಒಂದ, 9:4 ಅಂತಂದ್ ಹೇಳಿದ್ರು ಒಂದ. ಅಂದ್ರ ನಮ್ದು ಇಲ್ಲಿ ಅನುಪಾತ ಏನ್ ಬರುತ್ತ? 9:4 ಅಂತಂದ್ ಹೇಳಿ ಬರುತ್ತ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರ ಅಲ್ಲಿ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರ ಡೈರೆಕ್ಟ್ ಆಗಿ ನಿಮ್ಗೆ ಆದಾಯ ಉಳಿತಾಯ ಖರ್ಚಿನ ಬಗ್ಗೆ. ಅದನ್ನ ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು. ಉಳಿತಾಯ = ಆದಾಯ ಮೈನಸ್ ಖರ್ಚು ಅಂತಂದೇಳಿ, ಇದು ಒಂದೇ ಒಂದು ಫಾರ್ಮುಲಾ. ಆಮೇಲೆ ನೆಕ್ಸ್ಟ್ ಅನುಪಾತದ ಮೇಲೆ ಕೇಳ್ತಾರ. 3:7 24:x ಅಂತಂದೇಳಿ. ಈ ಅನುಪಾತ ಐತಲ್ಲ ಅದನ್ನ ತೆಗೆದ್ ಬಿಟ್ಟಲ್ಲಿ ಡಿವೈಡೆಡ್ ಬೈ ಹಾಕ್ರಿ. 3 ಡಿವೈಡೆಡ್ ಬೈ 7
ಈ ಡಬಲ್ ಅನುಪಾತ ಅಂತಂದ ಹೇಳಿದ್ರೆ ಈಕ್ವಲ್ ಹಾಕ್ಬೇಕು. ಈಕ್ವಲ್ ಹಾಕ್ರಿ 24 ಡಿವೈಡೆಡ್ ಬೈ ಎಕ್ಸ್ ಅಂತಂದ ಹೇಳಿ. ಎಕ್ಸ್ ಅನ್ನ ಈ ಕಡೆ ಮ್ಯಾಲ್ ತಗೊಂಡ್ ಹೋಗ್ರಿ, ಎಕ್ಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ 24 ಹಂಗ ಉಳಿತೈತಿ. ಈ 3 ಅನ್ನ ಕೆಳಗಡೆ ತಗೊಂಬರಿ, ಕೆಳಗಡೆ 3 ಬರುತ್ತೆ. ಇಲ್ಲಿ 7 ಅನ್ನ ಆ ಕಡೆ ತಗೊಂಡ್ ಹೋದ್ರೆ ಇದು ಮೇಲ್ಗಡೆ ಬರುತ್ತೆ. ಈ ತರ ಬಂತು. 3 ಒಂದ್ಲೆ 3 ಎಂಟ್ಲೆ ಎಕ್ಸ್ ಇಕ್ವಲ್ ಟು ಏನಾಯ್ತು, 8 7 56 ಆಯ್ತು. ಎಷ್ಟಾಯ್ತು, 56. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2200ಕ್ಕೆ 5% ದರದಲ್ಲಿ 5 ವರ್ಷಗಳ ಸರಳ ಬಡ್ಡಿ ಎಷ್ಟು ಅಂತಂದೇಳಿ. ಸರಳ ಬಡ್ಡಿ ಈಕ್ವಲ್ ಟು ಏನು, ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದೇಳಿ. ಇಲ್ಲಿ ಎಷ್ಟು ತಗೊಂಡ್ಬಂದಿದಾರ ದುಡ್ಡನ್ನ, ಅದನ್ನ ಅಸಲು ಅಂತ ಕರಿತೀವಿ, 2200. ಆಮೇಲೆ ನೆಕ್ಸ್ಟ್ 5% ಅಂತಂದ ಹೇಳಿದ್ರೆ ಅದನ್ನ ನಾವು ಬಡ್ಡಿ ದರ ಅಂತಂದ ಹೇಳ್ತೀವಿ. 5%. 5 ವರ್ಷಗಳ ಕಾಲ ಅಂತಂದ ಹೇಳಿದ್ರೆ ಅದನ್ನ ನಾವು ಟೈಮ್ ಅಂತಂದ ಹೇಳ್ತೀವಿ. ಈಗ ಎಸ್ ಐ ಕಂಡು ಹಿಡ್ಕೊಳ್ರಿ. ಎಸ್ ಐ ಈಕ್ವಲ್ ಟು 2200 ಇಂಟು 5. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 5 ಡಿವೈಡೆಡ್ ಬೈ ಏನಂತಂದ್ರೆ 100 ಬರುತ್ತೆ. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು, 22 ಇಂಟು 5 ಅಂತಂದ ಹೇಳಿದ್ರ 5 2 10, 5 2 10, 11 ಆಯ್ತು. ಪ್ಲಸ್ ಪ್ಲಸ್ ಇಲ್ಲ, ಇನ್ನೊಂದು ಇಂಟು 5 ಮಾಡ್ಕೋಬೇಕು. 5 0 0, 5 1 5, 5 1 5 ಅಂದ್ರ 550 ರೂಪಾಯಿ ಏನಂದ್ರ ನಮ್ದ ಬಡ್ಡಿ ಆಗತ್ತ. ಕ್ಲಿಯರ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗೈತಿ ಅಂತಂದೇಳಿ. ಇಲ್ಲಿ ನೋಡ್ರಿ, ಇದನ್ನ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಈಗ ನಾವ್ ಇಲ್ಲಿ ನೋಡ್ಕೊಡ್ರಿ, ಸ್ಪೀಡ್ ಏನಂತಂದ್ರೆ ಈ ತರ ಐತಿ. ಸ್ಪೀಡ್ ಅನ್ನ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ, ಆಮೇಲೆ ಸ್ಪೀಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ ಅಂತಂದ ಹೇಳಿ ಈ ರೀತಿಯಾಗಿ ಸಪರೇಟ್ ಆಗಿ ಬರ್ಕೋಬಹುದು. ಸ್ಪೀಡ್ ಜಾಸ್ತಿ ಆದಂಗೆ ಏನಂತಂದ್ರೆ ನಾವು ದೂರ ಜಾಸ್ತಿ ಹೋಗ್ಬೋದು. ಸ್ಪೀಡ್ ಜಾಸ್ತಿ ಆದಂಗೆ ಏನಂತಂದ್ರೆ ನಾವು ದೂರ ಜಾಸ್ತಿ ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಸ್ಪೀಡ್ ಜಾಸ್ತಿ ಆದಂಗ ಟೈಮ್ ಕಮ್ಮಿ ಆಕೋತ್ ಹೋಗುತ್ತೆ. ನಾವು ಹೋಗಿ ಮುಟ್ಟೋ ಟೈಮ್ ಏನಂತಂದ್ರೆ ಕಮ್ಮಿ ಆಕೋತ್ ಹೋಗುತ್ತೆ. ಬಟ್ ಆದ್ರೆ ಇಲ್ಲಿ ಎರಡನೇದ್ರೊಳಗೆ ಏನ್ ಕೊಟ್ಟಿದಾನಲ್ಲ ಅದು ರಾಂಗ್ ಆಗತ್ತೆ. ಸೊ ಇಲ್ಲಿ ಏನಂತಂದ್ರೆ ಇವನ್ ಟೈಮ್ ಕೂಡ ಜಾಸ್ತಿ ಆಗತ್ತೆ ಅಂತಂದೇಳಿ, ವಿಲೋಮ ಅಂತಂದೇಳಿ. ದೂರ ಕೂಡ ವಿಲೋಮ ಅಂತ ಕೊಟ್ಟಿದಾನ. ಅಂದ್ರೆ ವಿಲೋಮ ಅಂತಂದ್ರೆ ಡಿನು ಕೆಳಗಡೆನೆ ಬರುತ್ತ ಅಂತಂದೇಳಿ. ಕ್ಲಿಯರ್. ಸೊ ಇದನ್ನ ನೆನಪಾಗಿ ಇಟ್ಕೋಬೇಕು. ಇದೇನ್ ಅಷ್ಟೊಂದೇನ್ ಕ್ವಶನ್ ಕೇಳಂಗಿಲ್ಲ, ಅಷ್ಟು ಟೆನ್ಷನ್ ತಗೋಬೇಡ್ರಿ. ನೆಕ್ಸ್ಟ್ ನೋಡ್ರಿ, ಎ ಪ್ಲಸ್ ಬಿ ಎ ಮೈನಸ್ ಬಿ ಇದರ ಬೆಲೆ ಯಾವ್ದಕ್ ಸಮನಾಗೈತಿ ಅಂತಂದೇಳಿ ಕ್ವಶನ್ ಕೇಳಿದಾರೆ. ಇಲ್ಲಿ ನಮ್ಗೆ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇದು ಈ ರೀತಿಯಾಗಿಲ್ಲ. ಇಲ್ಲಿ ಏನಂತಂದ್ರೆ ಬ್ರಕೆಟ್ಸ್ ಗಳಿದಾವ. ಇಲ್ಲಿ ಏನಂತಂದ್ರೆ ಈ ರೀತಿಯಾಗಿ ಬ್ರಕೆಟ್ಸ್ ಗಳಿದಾವ. ಅಂದ್ರ ಇದನ್ನ ಕರೆಕ್ಟ್ ಆಗಿ ಬರ್ಕೋತ ನೋಡ್ರಿ. ಎ ಪ್ಲಸ್ ಬಿ, ಎ ಮೈನಸ್ ಬಿ ಇದು ಯಾವ್ದಕ್ ಸಮ ಅಂತಂದೇಳಿ ಕೆಳಗಡೆ ಇರುತ್ತೆ. ಯಾವ್ದಕ್ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೆ ಸಮ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತಂದೇಳಿ ಇದೊಂದು ಫಾರ್ಮುಲಾ ಬರುತ್ತೆ. ಇದನ್ನ ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಂದೇಳಿ. ಆಮೇಲೆ ಎ ಮೈನಸ್ ಬಿ ಸ್ಕ್ವೇರ್ ಅಂತಂದ ಹೇಳಿದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಂದೇಳಿ. ನನಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಆಮೇಲೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಈ ಎರಡರದ್ದು ಫಾರ್ಮುಲಾವನ್ನ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, 23x ಮೈನಸ್ 1 ಈಕ್ವಲ್ ಟು 22x ಮೈನಸ್ 4 ಡಿವೈಡೆಡ್ ಬೈ 3 ಅಂತಂದ್ರೆ ಈ ಸಮೀಕರಣದಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತಂದ್ ಹೇಳಿದಾರೆ. ಈಗ ನಾವೇನ್ ಮಾಡ್ಕೋಬೇಕು ಸರ್, ಎಕ್ಸ್ ಗಳನ್ನ ಒಂದ್ ಕಡೆ ತಗೊಳ್ರಿ. 23x ಮೈನಸ್ 22x ಆಗತ್ತೆ ಈಕ್ವಲ್ ಟು, ಸೊ ಮೈನಸ್ 1 ಇದ್ ಆ ಕಡೆ ಕಳಿಸಿದ್ರೆ ಪ್ಲಸ್ 1 ಆಗತ್ತೆ. ನೆಕ್ಸ್ಟ್ ಅದ್ ಮೈನಸ್ 4 ಡಿವೈಡೆಡ್ ಬೈ 3 ಅಂತ ಹಿಂಗ ಬರ್ಕೊಡ್ರಿ. ಇಲ್ಲಿ 23ರಾಗ 22 ಕಳೆದ್ರೆ 1x ಅಷ್ಟೇ ಉಳಿತು. ಈಗ ಇದನ್ನ ನಾವೇನ್ ಮಾಡ್ಕೋಬೇಕು, ಏನು ಇಲ್ಲ ಅಂತಂದ ಹೇಳಿದ್ರೆ ಇಲ್ಲಿ 1 ಇರುತ್ತೆ. ನಾವೇನ್ ಮಾಡ್ಕೋಬೇಕು, ಲಸ ತಕೋಬೇಕು, 3 ಬರುತ್ತೆ. 1 ಮತ್ತು 3 ಲಸ 3 ಆಗತ್ತ. ಇಲ್ಲಿ 1 ಅಷ್ಟೇ ಐತೆ. ಇದು 3 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು. ಹಂಗ ಮೇಲ್ಗಡೆನು ಇಂಟು 3 ಮಾಡ್ಬೇಕು. ಸೊ 3 1 3 ಆಯ್ತು. ಇಲ್ಲಿ ಆಲ್ರೆಡಿ ಐತೆ, ಇಂಟು 1 ಅಷ್ಟ ಮಾಡ್ರೆ ನಡೀತೈತಿ. ಇಲ್ಲಿ 4 ಆಯ್ತು. ಅಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 3 ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್. ಸೊ ಆಪ್ಷನ್ 4 ಕರೆಕ್ಟ್ ಆಗತ್ತೆ. ನೆಕ್ಸ್ಟ್, ಪಾರ್ಶ್ವ ಅಥವಾ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಡ್ಯಾಶ್ ಡ್ಯಾಶ್ ಆಗಿರ್ತಾವ ಅಂತಂದ. ಎಸ್ ಇಲ್ಲಿ ನೋಡ್ರಿ, ಈ ತರ ಒಂದ್ ಏನಂತಂದ ಹೇಳಿದ್ರೆ 2 ಗೆರೆಗಳನ್ನ ಹೇಳ್ಕೊಳ್ಳೋಣ, ಸಮ ಗೆರೆಗಳನ್ನ. ನಾನು ಈ ತರ ಹಿಂಗ್ ಕಟ್ ಮಾಡ್ಬಿಡ್ತೇನೆ. ಈ ತರ ಕಟ್ ಮಾಡಿನಂತಂದ ಹೇಳಿದ್ರೆ ಇಲ್ಲಿ ಪಾರ್ಶ್ವ ಅಥವಾ ಶೃಂಗಾಭಿಮುಖ ಕೋನಗಳು ಅಂತಂದ ಹೇಳಿದ್ರ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತಂದ ಹೇಳಿ. ಇಲ್ಲಿ ನೋಡ್ರಿ, ಇದು ಆಮೇಲೆ ಇದು ಇವೆರಡು ಯಾವಾಗ್ಲೂ ಏನಂತಂದ್ರೆ ಅಪೋಸಿಟ್ ಆಂಗಲ್ಸ್. ಇವೆರಡು ಯಾವಾಗ್ಲೂ ಏನಾಗಿರ್ತಾವ,
ಸೇಮ್ ಆಗಿರ್ತಾವ. ಅಂದ್ರೆ ಇದು 20 ಡಿಗ್ರಿ ಇತ್ತು ಅಂತಂದ್ರೆ ಇದು ಏನಂತಂದ್ರೆ 20 ಡಿಗ್ರಿನ ಇರುತ್ತೆ. ಕ್ಲಿಯರ್ ಪಾಯಿಂಟ್? ಸೇಮ್ ಅದೇ ತರ ಇವು ಎರಡು ಸೇಮ್ ಇರ್ತಾವ. ಅದೇ ರೀತಿಯಾಗಿ ಯಾಕಂತಂದ್ರೆ ಅವು ಎರಡು ಅಪೋಸಿಟ್. ಇದು ಕೂಡ 20 ಡಿಗ್ರಿ ಇರುತ್ತೆ, ಇದು ಕೂಡ 20 ಡಿಗ್ರಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇವು ಎರಡು ಸೇಮ್ ಇರ್ತಾವ. ಆಮೇಲೆ ಇವು ಎರಡು ಆಂಗಲ್ ಗಳು ಏನಂತಂದ್ರೆ ಯಾವಾಗ್ಲೂ ಸೇಮ್ ಇರ್ತಾವ. ಸೊ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಈಕ್ವಲ್ ಅಂತಂದ್ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ನಿಯಮಿತ ಅಷ್ಟಭುಜಾಕೃತಿಯ ಸುತ್ತಳತೆ. ಅಷ್ಟಭುಜಾಕೃತಿ ಅಂತಂದ್ರೆ 8 ಭುಜಗಳು, 1 2 3 4 5 6 7 8 ಅಷ್ಟಭುಜಾಕೃತಿ. ಇದ್ರ ಸುತ್ತಳತೆ, ಇದ್ರ ಸುತ್ತಲಿನ ಅಳತೆ ಎಷ್ಟೈತೆ ಅಂತಂದ್ರೆ 6400 ಐತ. ಎಸ್, ಹಂಗಾದ್ರ ಸೈಡ್ ಎಷ್ಟಾಗತ್ತ ಅಂತಂದ ಹೇಳಿ, ಸೈಡ್ ಎಷ್ಟಾಗತ್ತ ಅಂತ ಕ್ವಶನ್ ಕೇಳಿದಾರ. ಇಲ್ಲಿ ನೋಡ್ರಿ, ನಾವು ಬಾಹುವನ್ನ ಕಂಡು ಹಿಡ್ಕೋಬೇಕಂತಂದ ಹೇಳಿದ್ರ ಎಲ್ಲಿ ಏನಂತಂದ್ ಹೇಳ್ತೀವಿ, ಸುತ್ತಳತೆ. ಸುತ್ತಳತೆ ಡಿವೈಡೆಡ್ ಬೈ ಅಲ್ಲಿ ಎಷ್ಟು ಬಾಹುಗಳಿದಾವ ಅಂತ ಹೇಳಿ. ಎಷ್ಟು ಅಷ್ಟಭುಜಾಕೃತಿ ಅಂತಂದ ಹೇಳಿದ್ರೆ 8. ಸೊ ನೋಡ್ರಿ ಎಷ್ಟಾಗತ್ತ, ಸುತ್ತಳತೆ ಎಷ್ಟು 6400 ಡಿವೈಡೆಡ್ ಬೈ 8 ಅಂತಂದ ಹೇಳಿದ್ರೆ 8 8 64. ಸೊ 800 ಬಂತು. 800 ಏನಂತಂದ ಹೇಳಿದ್ರ ನಮ್ದು ಆನ್ಸರ್ ಆಗತ್ತ 800 ಮೀಟರ್. ಈಗ ನೆಕ್ಸ್ಟ್ ಈಗ ಷಡ್ಭುಜಾಕೃತಿ ಅಂತ ಕೊಡ್ತಾರ, ಅವಾಗ 6 ಮುಖಗಳು. ಆಮೇಲೆ ನೆಕ್ಸ್ಟ್ ಏನಂತ ಪಂಚಭುಜಾಕೃತಿ ಅಂತಂದ ಹೇಳಿ, ಸೊ ಅದು ಪೆಂಟಾಗೋನಲ್ ಅಂತಂದ ಹೇಳ್ತೀವಿ, 5. ಆಮೇಲೆ ನೆಕ್ಸ್ಟ್ ಸ್ಕ್ವೇರ್ ಅಂತಂದ ಹೇಳಿದ್ರೆ 4. ಅವಾಗ್ಲೂ ಹಿಂಗ್ ಇದನ್ನ ಬಳಸ್ಕೋಬೇಕು. ಆಮೇಲೆ ನೆಕ್ಸ್ಟ್ ಟ್ರಯಾಂಗಲ್ ಅಂತಂದ ಹೇಳಿದ್ರೆ 3. ಎಸ್. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಕ್ವಶನ್. ಆಯತದ 20 ಮೀಟರ್ 40 ಮೀಟರ್ ಸುತ್ತಳತೆಯು ಚೌಕದ ಸುತ್ತಳತೆಗೆ ಸಮವಾದರೆ ಚೌಕದ ವಿಸ್ತೀರ್ಣ ಎಷ್ಟು ಅಂತಂದ್ ಹೇಳಿ ಕೇಳಿದಾರ. ಇಲ್ಲಿ ಸಿಂಪಲ್ ಆಗಿ ಏನಂತಂದ್ರೆ ಆಯತದ 20 ಮೀಟರ್ 40 ಮೀಟರ್ ಅಂತಂದ್ ಹೇಳಿದ್ರ, ಆಯತ ಐತೆ ಒಂದು ಈ ರೀತಿಯಾಗಿ. ಸೊ ಅದ್ರ ಉದ್ದ ಎಷ್ಟೈತೆ ಅಂತಂದ್ರೆ 40 ಮೀಟರ್ ಐತೆ, ಅಗಲ ಎಷ್ಟೈತೆ ಅಂತಂದ್ರೆ 20 ಮೀಟರ್ ಐತೆ. ಅಂದ್ರೆ ಇದು ಎಷ್ಟಾಗತ್ತ, 40 ಮೀಟರ್ ಆಗತ್ತ, ಇದು ಎಷ್ಟಾಗತ್ತ, 20 ಮೀಟರ್ ಆಗತ್ತ. ಹಂಗಾದ್ರ ಆಯತದ ಸುತ್ತಳತೆ ಎಷ್ಟೈತಿ ಇಲ್ಲಿ, ಆಯತದ ಸುತ್ತಳತೆ ನೋಡ್ರಿ 40 40 80 80 20 100 120 ಆಯ್ತು. ಆಯತದ ಸುತ್ತಳತೆ ಡೈರೆಕ್ಟ್ ಆಗಿ ಕಂಡು ಹಿಡ್ಕೊಂತೀವಿ, ಇನ್ ಕೂಡ್ಸ್ಕೊಳ್ಳೋದಷ್ಟ. ಎಲ್ಲಾನು ಸೇಮ್ ಇರ್ತಾವ. ಇದು ಎಲ್ ಅಂತ ತಗೊಳ್ರಿ, ಆಮೇಲೆ ಇದನ್ನ ಬಿ ಅಂತ ತಗೊಳ್ರಿ. ಆಯತದ ಸುತ್ತಳತೆ ಏನಂತಂದ್ರೆ 2 × L+B ಫಾರ್ಮುಲಾ ಪ್ರಕಾರ. ಇಲ್ಲ ಅಂತಂದ್ರೆ ಇವನ್ನೆಲ್ಲ ಇದನ್ನ ಕೂಡ್ಸ್ಕೊಂಡ್ರೆ ಅದು ಸುತ್ತಲಿನ ಅಳತೆ, ಸುತ್ತಳತೆ ಕೂಡ್ಸ್ಕೊಳ್ರಿ. ಎಷ್ಟು ಬರುತ್ತ, 120 ಬರುತ್ತೆ. ಎಷ್ಟು ಬರುತ್ತ, 120 ಬರುತ್ತ. ಕ್ಲಿಯರ್? ಈ ಸುತ್ತಳತೆಯು ಅಂತಂದ್ರೆ ಚೌಕದ ಸುತ್ತಳತೆಗೆ ಸಮವಾದ್ರೆ, ಇವಾಗ ಇದ್ರಲ್ಲೇ ಏನಂತಂದ್ರೆ ಒಂದು ಚೌಕವನ್ನ ನಾವು ತೆಗಿಬೇಕಾಗತ್ತ. ಸೊ ಅವಾಗ ಚೌಕದ ಎಲ್ಲಾ ಏನಂತಂದ್ರೆ ಸೈಡ್ ಗಳು ಸೇಮ್ ಆಗಿರ್ತಾವ. ಇದ್ರ ಸುತ್ತಳತೆ ಏನಂತಂದ್ರೆ ಸಮ ಆಗಿರತ್ತ. ಹಂಗಾದ್ರ ಅದ್ರ ವಿಸ್ತೀರ್ಣ ಕೇಳಿದಾನ. ಈಗ ನೋಡ್ರಿ, ಫಸ್ಟ್ ಏನ್ ಮಾಡ್ಕೋಬೇಕು, ಬಾಹುವನ್ನ ಕಂಡಿಡ್ಕೋಬೇಕು. ಈಗ ಸುತ್ತಳತೆ ಡಿವೈಡೆಡ್ ಬೈ ಇದೆಷ್ಟದಾವ, 1 2 3 4 4. ಸುತ್ತಳತೆ ಎಷ್ಟೈತಿ, 120 ಸಮ ಐತಿ ಅಂತಂದ್ ಹೇಳಿದಾನ. ಡಿವೈಡೆಡ್ ಬೈ 4 ಅಂದ್ರೆ ಎ ಈಕ್ವಲ್ ಟು ಎಷ್ಟು ಬಂತು, 4 3 12 30 ಅಂತ ಬಂತು. 4 1 4 30. ಎ 30 ಆದ್ರೆ ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಅಂತಂದ್ ಹೇಳಿದ್ರೆ ಏರಿಯಾ, ಅದನ್ನ ನಾವೇನಂತ ಕರಿತೀವಿ, ಎ ಸ್ಕ್ವೇರ್ ಅಂತಂದ್ ಹೇಳ್ತೀವಿ. ಅಂದ್ರೆ 30 ಸ್ಕ್ವೇರ್ ಅಂತಂದ್ ಹೇಳಿ ಮಾಡ್ಕೋಬೇಕು. 30 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ, 900 ಬರುತ್ತೆ. 900 ಮೀಟರ್ ಸ್ಕ್ವೇರ್ ಅಂದ್ರೆ ನಮ್ದು ಆನ್ಸರ್ ಆಗತ್ತೆ. ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್.